ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೈಯಲ್ಲಿ ಪಾಕ್ ವಿರುದ್ಧ ಹೋರಾಡೋದಕ್ಕಾಗಲ್ಲ. ಹಾಗಾಗಿ ಇವರಿಬ್ಬರು ರಾಜೀನಾಮೆ ಕೊಡುವುದು ಅತ್ಯುತ್ತಮ. ನರೇಂದ್ರ ಮೋದಿ ವಿರುದ್ಧ ತಿರುಗಿ ಬಿದ್ದ ಸ್ವಪಕ್ಷದ ನಾಯಕ ಇವರಿಬ್ಬರಿಗೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅಥವಾ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಅರ್ಥದಲ್ಲಿ ಹೇಳಿದ್ರು ಅಥವಾ ಪಾಕಿಸ್ತಾನ, ಚೀನಾ, ಅಮೆರಿಕ ಜೊತೆಗೆ ರಾಜಿ. ಬಿಜೆಪಿಯ ಮಾಜಿ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿಕೆ ಸಂಚಲನ. ನರೇಂದ್ರ ಮೋದಿ, ಅಮಿತ್ ಶಾ ರಾಜೀನಾಮೆ ಕೇಳಿದ ಸ್ವಾಮಿ ವಿರುದ್ಧ ವ್ಯಾಪಕ ಆಕ್ರೋಶ. ಈ ಹಿಂದಿನಿಂದಲೂ ಕೂಡ ಸ್ವಪಕ್ಷವನ್ನೇ ಕಾಲೆಳೆಯುವಂತಹ ಒಂದು ರೀತಿಯ ಬಿಜೆಪಿಯ ವಿರುದ್ಧ ಯತ್ನಾಳ್ ಹೆಂಗೆ ಆರೋಪ ಮಾಡ್ತಾ ಇದ್ರು ಅದರಂತೆ ಸುಬ್ರಹ್ಮಣ್ಯನ್ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಮೋದಿ ಪಾಕ್ ಜೊತೆ ಇದು ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಅವರೇ ಬರೆದುಕೊಂಡಿರುವಂತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಇಬ್ಬರು ಕೂಡ ರಾಜೀನಾಮೆ ಕೊಡೋದು ಸೂಕ್ತ. ರಿವೆಂಜ್ ತೀರಿಸುವುದಕ್ಕೂ ಮೊದಲು ರಾಜೀನಾಮೆನೇ ಒಂದು ರೀತಿಯಲ್ಲಿ ಉತ್ತಮ ಬೆಳವಣಿಗೆ ಎನ್ನುವಂಥ ಅರ್ಥದಲ್ಲಿ ಮಾಜಿ ಸಚಿವ ಸುಬ್ರಹ್ಮಣ್ಯನ್ ಸ್ವಾಮಿ ಆರೋಪವನ್ನು ಮಾಡಿದ್ದಾರೆ. ಇವರ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಸ್ವಪಕ್ಷದ ನಾಯಕರೇ ಇವರನ್ನು ತರಾಟೆಗೆ ತೆಗೆದುಕೊಂಡಿರುವಂತಹ ಬೆಳವಣಿಗೆ ಕೂಡ ನಡೆದಿರುವಂತಹದ್ದು. ಒಂದು ರೀತಿಯಲ್ಲಿ ಕೇಸರಿ ಪಾಳ್ಯದಲ್ಲಿ ಚರ್ಚೆಗೆ ಗ್ರಾಸವಾದಂಥ ಒಂದು ಟ್ವೀಟ್ ಅದು. ಸುಬ್ರಹ್ಮಣ್ಯನ್ ಸ್ವಾಮಿ ಬಿಜೆಪಿಯ ಕೇಂದ್ರ ಸಚಿವರು ಅಂದರೆ ಮಾಜಿ ಕೇಂದ್ರ ಸಚಿವರು ಅವರ ಈ ಒಂದು ಹೇಳಿಕೆ ಬೆನ್ನಲ್ಲೇ ವ್ಯಾಪಕ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇವರಿಬ್ಬರು ರಾಜೀನಾಮೆ ಕೊಡೋದು ಒಳ್ಳೆಯದು. ಇವರಿಬ್ಬರು ಅಂತ ಹೇಳಿದ್ರೆ ದೇಶದ ಪ್ರಧಾನಿಗೂ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಈ ರೀತಿಯ ಒಂದು ಹೇಳಿಕೆ ಕೊಡೋದ್ರ ಮುಖಾಂತರವಾಗಿ ಚರ್ಚೆಗೆ ಗ್ರಾಸರಾಗಿದ್ದಾರೆ ಮಾಜಿ ಸಚಿವ ಸುಬ್ರಹ್ಮಣ್ಯನ್ ಸ್ವಾಮಿ.